ಮೋದಿಜಿಯವರ 12 ವರ್ಷದ ಸಾಧನೆ ಏನು ಅಂತ ಕೇಳಿದ್ರೆ ಅತಿ ಹೆಚ್ಚು ವಿದೇಶ ಪ್ರವಾಸವನ್ನ ಮಾಡಿರುವಂಥದ್ದು, ಮೋದಿಜಿ ಅಲ್ಲಿ ಹೋಗಿ ಮೆಲೋನಿ ಅವರಿಗೆ ಮೆಲೋಡಿ ಕೊಟ್ಟಿದ್ದು. ಒಂದು ಕಾಲದಲ್ಲಿ ಡಟಿ ಇಂಡಿಯನ್ಸ್ ಅಂತಿದ್ದವರು ಆರ್ ಯು ಫ್ರಮ್ ಇಂಡಿಯಾ, ಮೋದಿ ಇಂಡಿಯಾ ಅಂತ ಇವ್ರನ್ನ ಕುತೂಹಲದಿಂದ ಅಭಿಮಾನದಿಂದ ಅವರು ಮಾತಾಡಿಸ್ಬೇಕಾದ್ರೆ ನಮಗೆ ಸಂತೋಷ ಆಗಲ್ವೇನೋ. ಅಲ್ಲೆಲ್ಲೂ ಮೋಜು ಮಸ್ತಿಯ ಯೋಚನೆಯೂ ಇರೋದಿಲ್ಲ. ನಿದ್ದೆ ವಿಮಾನದಲ್ಲಿ, ಮೀಟಿಂಗ್ ಒನ್ ಬೈ ಒನ್ ಮೀಟಿಂಗು, ಅಲ್ಲೆಲ್ಲ ಮೀಟಿಂಗ್ಗಳಲ್ಲಿ ದೇಶದ ಹಿತಾಸಕ್ತಿಯ ರಕ್ಷಣೆಗಾಗಿ ನಡೆಯುವ ಒಪ್ಪಂದಗಳು. ಮೋದಿಗೊಂದು ಗೊಂದಲವನ್ನು ಕ್ಲಿಯರ್ ಮಾಡಿಬಿಡಿ ಸರ್. ಮೋದಿಜಿಯವರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸಂಭ್ರಮದಲ್ಲಿ ಇವತ್ತು ಬಿಜೆಪಿ ಇದೆ. ಈ 32 ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಕೊಟ್ಟಿದ್ದಾರೆ. ಅದರೊಳಗಡೆ 9 ಮುಸಲ್ಮಾನ್ ರಾಷ್ಟ್ರಗಳು, ಸೌದಿ ಅರೇಬಿಯಾ ಸೇರಿ. ಇಟ್ ಸೋಸ್ ಹೇಗೆ ಜಾಗತಿಕವಾಗಿ ಭಾರತದ ಬಗ್ಗೆ, ಭಾರತದ ಪ್ರಧಾನಮಂತ್ರಿಯ ಬಗ್ಗೆ ಮತ್ತು ಭಾರತೀಯರ ಬಗ್ಗೆ ಜಾಗತಿಕ ದೃಷ್ಟಿಕೋನ ಬದಲಾಗಿದೆ ಅನ್ನೋದನ್ನು ಇದು ತೋರಿಸುತ್ತೆ. ಮೊದಲನೇ ಬಾರಿ ಅವರು ಸಂಸತ್ತನ್ನು ಪ್ರವೇಶ ಮಾಡಬೇಕಾದ್ರೆ ಸಂಸತ್ತಿನ ಮೆಟ್ಟಿಲುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇದು ಪ್ರಜಾಪ್ರಭುತ್ವ ದೇಗುಲ ಅಂತ ಹೇಳಿದರು. ಸಂವಿಧಾನದ ಪುಸ್ತಕಕ್ಕೆ ನಮಸ್ಕರಿಸಿ ಸಂವಿಧಾನವೇ ನಮ್ಮ ದೇಶದ ಆತ್ಮ, ಬೇರೆಲ್ಲ ಧರ್ಮಗ್ರಂಥಗಳು ಅವರವರ ನಂಬಿಕೆಗೆ ಅನುಗುಣವಾಗಿದ್ದರೆ ದೇಶವನ್ನು ಮುನ್ನಡೆಸ್ತಕ್ಕಂಥ ಧರ್ಮಗ್ರಂಥ ಯಾವುದು ಅಂದರೆ ಅದು ಸಂವಿಧಾನ ಅಂತ ಹೇಳಿದರು. ಕೆಲವರು ಪ್ರಧಾನಮಂತ್ರಿ ಅಂತ ಹುದ್ದೆಯಲ್ಲಿ ಇದ್ಕೊಂಡು ಟಾಯ್ಲೆಟ್ ಬಗ್ಗೆ ಮಾತಾಡ್ತಾರೆ ಅಂತ ಲೇವಡಿ ಮಾಡಿದರು. ಆ ಶೌಚಾಲಯದ ನಿರ್ಮಾಣದ ಹಿಂದೆ ನಮ್ಮ ದೇಶದ ತಾಯಂದಿರ ಮಾನ ಮತ್ತು ಪ್ರಾಣದ ರಕ್ಷಣೆಯ ಹಂಬಲ ಇತ್ತು. ಅದಕ್ಕಾಗಿ ಶೌಚಾಲಯದ ಮಾತನಾಡಿದ್ರು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಒಬ್ಬ ದೂರದೃಷ್ಟಿ ಇರುವಂತಹ ವ್ಯಕ್ತಿ ತನ್ನ ದೇಶ, ಸಂಸ್ಕೃತಿ, ಆಚಾರ, ವಿಚಾರ ಇವೆಲ್ಲವನ್ನ ಪ್ರೀತಿಸುವಂತಹ, ಆರಾಧಿಸುವಂತಹ ವ್ಯಕ್ತಿ ದೇಶದ ಪ್ರಧಾನಿ ಆದ್ರೆ ದೇಶದ ರಾಜಕೀಯ, ಆರ್ಥಿಕತೆ, ಜಾಗತಿಕ ಸ್ಥಾನಮಾನ, ರಕ್ಷಣಾ ವಲಯ ಇವೆಲ್ಲವೂ ಕೂಡ ಯಾವ ರೀತಿ ಬದಲಾಗತ್ತೆ, ದೇಶದ ಸಾಮಾನ್ಯ ಜನರ ಜೀವನ ಯಾವ ರೀತಿ ಬದಲಾಗುತ್ತೆ ಅನ್ನುವಂಥದ್ದಕ್ಕೆ ಬಹುಶಃ ಕಳೆದ 12 ವರ್ಷದ ಭಾರತ ನಿಮ್ಮ ಮುಂದೆ ಒಂದು ಉದಾಹರಣೆಯಾಗಿ ನಿಂತಿದೆ. ನರೇಂದ್ರ ಮೋದಿಜಿ ಕಳೆದ 12 ವರ್ಷಗಳಿಂದ ಜನರ ಆಶೀರ್ವಾದದ ಜೊತೆಗೆ ನಮ್ಮ ದೇಶದ ಪ್ರಧಾನಿಯಾಗಿದ್ದಾರೆ, ದೇಶದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಒಂದು ಪ್ರಶ್ನೆಯನ್ನ ಕೇಳಲೇಬೇಕು. ಈ 12 ವರ್ಷದ ಸಾಧನೆ ಅಥವಾ ಈ ರೆಕಾರ್ಡ್ ಅನ್ನುವಂಥದ್ದು ಏನಿದೆ, ಇದು ಕೇವಲ ಮಾತಿಗೆ ಮಾತ್ರ ಸೀಮಿತನಾ ಅಥವಾ ಅದಕ್ಕೂ ಮಿಗಿಲಾಗಿ ನರೇಂದ್ರ ಮೋದಿಜಿಯವರು ಏನಾದರೂ ಮಾಡಿದಾರಾ? ನರೇಂದ್ರ ಮೋದಿಜಿಯವರ 12 ವರ್ಷದ ಆಡಳಿತದಲ್ಲಿ ಸಕ್ಸಸ್ ಜಾಸ್ತಿನಾ, ಫೇಲ್ಯೂರ್ ಜಾಸ್ತಿನಾ? ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ದೇಶದ ದಿಕ್ಕು ಯಾವ ರೀತಿ ಬದಲಾಗಿದೆ? ಇವೆಲ್ಲದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಿಜೆಪಿಯ ಮಾಜಿ ಮಂತ್ರಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಂತಹ ಬಿಜೆಪಿಯ ಹಿರಿಯ ನಾಯಕ ಸಿ.ಟಿ. ರವಿ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಆರಾಮ ಸರ್. ಡೈರೆಕ್ಟ್ ಆಗಿ ಕ್ವಶನ್ಗೆ ಬಂದ್ಬಿಡೋಣ. ಮೋದಿಗೊಂದು ಗೊಂದಲವನ್ನು ಕ್ಲಿಯರ್ ಮಾಡಿಬಿಡಿ ಸರ್. ಮೋದಿಜಿಯವರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸಂಭ್ರಮದಲ್ಲಿ ಇವತ್ತು ಬಿಜೆಪಿ ಇದೆ. ಆದರೆ ನೆಹರು ಅವರು ಅಧಿಕ ಸಮಯ ಪ್ರಧಾನಿಯಾಗಿದ್ರು, ಇಂದಿರಾ ಗಾಂಧಿ ಅವರು ಅಧಿಕ ಸಮಯ ಆಡಳಿತವನ್ನು ನಡೆಸಿದ್ರು. ಹಾಗಾದ್ರೆ ಮೋದಿಜಿಯವರು ಯಾವ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ? ಯಾಕೆ ಈ ಸಂಭ್ರಮ? ಅಲ್ಲ, ಬಂದು ಸಂಭ್ರಮಿಸ್ತಾ ಇರೋದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಲ್ಲ. 4398 ದಿನಗಳ ಕಾಲ ಚುನಾಯಿತ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರಿದ್ದರು. ಅದನ್ನು ಬ್ರೇಕ್ ಮಾಡಿದ್ದಾರೆ. ಅಂದರೆ ಕಂಟಿನ್ಯೂಯಸ್ಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿಯವರು ಆ 4398 ದಿನಗಳನ್ನು ಕ್ರಾಸ್ ಮಾಡಿದ್ದಾರೆ. ಇಷ್ಟೇ ಕಾರಣಕ್ಕೆ ನಾವು ಮೋದಿಜಿಯವರನ್ನ ರೆಕಾರ್ಡ್ ಬ್ರೇಕ್ ಅಂತ ಹೇಳ್ತಾ ಇಲ್ಲ. ಇವರು ಪ್ರಧಾನಮಂತ್ರಿ ಅನ್ನುವಂಥ ಅಧಿಕಾರದ ಹುದ್ದೆಯ ರಾಜಕೀಯ ಪರಿಭಾಷೆಯನ್ನು ಬದಲಾಯಿಸಿದರು. ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ ಹೇಳಿದರು. ಮೊದಲನೇ ಬಾರಿ ಅವರು ಸಂಸತ್ತನ್ನು ಪ್ರವೇಶ ಮಾಡಬೇಕಾದ್ರೆ ಸಂಸತ್ತಿನ ಮೆಟ್ಟಿಲುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇದು ಪ್ರಜಾಪ್ರಭುತ್ವ ದೇಗುಲ ಅಂತ ಹೇಳಿದರು.
ಸಂವಿಧಾನದ ಪುಸ್ತಕಕ್ಕೆ ನಮಸ್ಕರಿಸಿ ಸಂವಿಧಾನವೇ ನಮ್ಮ ದೇಶದ ಆತ್ಮ, ಬೇರೆಲ್ಲ ಧರ್ಮಗ್ರಂಥಗಳು ಅವರವರ ನಂಬಿಕೆಗೆ ಅನುಗುಣವಾಗಿದ್ದರೆ ದೇಶವನ್ನು ಮುನ್ನಡೆಸ್ತಕ್ಕಂಥ ಧರ್ಮಗ್ರಂಥ ಯಾವುದು ಅಂದರೆ ಅದು ಸಂವಿಧಾನ ಅಂತ ಹೇಳಿದರು. ಈ ಒಂದು 12 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿಯವರು ರಜೆ ತಗೊಂಡ್ರು ಅನ್ನುವಂಥ ಒಂದು ದಿನವೂ ಇಲ್ಲ. ತನ್ನ ಸ್ವಂತಕ್ಕಾಗಿ ಅಧಿಕಾರವನ್ನು ಉಪಯೋಗಿಸ್ಕೊಂಡ್ರು ಅಂತ ವಿರೋಧಿಗಳು ಹೇಳೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾವುದೇ ಭ್ರಷ್ಟಾಚಾರದ ಆಪಾದನೆ ನೇರವಾಗಿ ಪ್ರಧಾನಮಂತ್ರಿಗಳಿಗೆ, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ತಟ್ಟದೇ ಇರುವಂತೆ ನೋಡಿಕೊಂಡಿದ್ದಾರೆ. ಇದರ ಜೊತೆಗೆ ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗೋದೇ ನಮ್ಮ ಕರ್ತವ್ಯ ಅಂತ ಭಾವಿಸಿ ಅಂತ್ಯೋದಯದಂಥ ಕಾರ್ಯಕ್ರಮವನ್ನು ತಂದರು. ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ 32 ಕೋಟಿ ಕುಟುಂಬಗಳು ಬ್ಯಾಂಕಿನ ಜೊತೆಗೆ ಸಂಬಂಧನೇ ಹೊಂದಿರಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಿದರು. ರಾಷ್ಟ್ರೀಕರಣ ಮಾಡಬೇಕಾದ್ರೆ ಅವ್ರು ಹೇಳಿದರು, ಬಡವರಿಗಾಗಿ ನಾನು ರಾಷ್ಟ್ರೀಕರಣ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಬಡವರಿಗೆ ಬ್ಯಾಂಕಲ್ಲಿ ಖಾತೆನೇ ಇರಲಿಲ್ಲ. ಬ್ಯಾಂಕಲ್ಲಿ ಖಾತೆನೇ ಇಲ್ಲ ಅಂದರೆ ಬ್ಯಾಂಕಿನ ಲಾಭ ಬಡವರಿಗೆ ಆಗೋದಾದರೂ ಹೇಗೆ ಸಾಧ್ಯ? ಬ್ಯಾಂಕಿನ ಜೊತೆಗೆ 32 ಕೋಟಿ ಕುಟುಂಬಗಳನ್ನು ಜೋಡಿಸಿದರು. ಪ್ರಧಾನಮಂತ್ರಿಯಾಗಿ ಶೌಚಾಲಯದ ಬಗ್ಗೆ ಕೆಂಪುಕೋಟೆಯಲ್ಲಿ ಆಗಸ್ಟ್ 15ನೇ ತಾರೀಕು ನಿಂತ್ಕೊಂಡು ಮಾತಾಡಬೇಕಾದ್ರೆ ಕೆಲವರು ಪ್ರಧಾನಮಂತ್ರಿ ಅಂತ ಹುದ್ದೆಯಲ್ಲಿ ಇತ್ಕೊಂಡು ಟಾಯ್ಲೆಟ್ ಬಗ್ಗೆ ಮಾತಾಡ್ತಾರೆ ಅಂತ ಲೇವಡಿ ಮಾಡಿದರು. ಆ ಶೌಚಾಲಯದ ನಿರ್ಮಾಣದ ಹಿಂದೆ ನಮ್ಮ ದೇಶದ ತಾಯಂದಿರ ಮಾನ ಮತ್ತು ಪ್ರಾಣದ ರಕ್ಷಣೆಯ ಹಂಬಲ ಇತ್ತು. ಅದಕ್ಕಾಗಿ ಶೌಚಾಲಯದ ಮಾತನಾಡಿದ್ರು. ಇದರ ಜೊತೆಗೆ ನೀವು ಯೋಚನೆ ಮಾಡಿ, ಯಾಕೆ ಸಂಭ್ರಮಿಸಬೇಕು ಅಂದರೆ ನಾವು ಮೂಲಸೌಕರ್ಯದ ಅಭಿವೃದ್ಧಿ ಪಡಿಸಿದ್ದೀವಿ ಅನ್ನೋದು ಮಾತ್ರ ನಾವು ಸಂಭ್ರಮಿಸೋ ಸಂಗತಿ ಅಲ್ಲ. ಈಗ ಮುಂಚೆ 74 ಏರ್ಪೋರ್ಟ್ ಇತ್ತು ದೇಶದಲ್ಲಿ. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬರೋದಕ್ಕೆ ಮುಂಚೆ ಇವರು ಬಂದ ಮೇಲೆ ಅದನ್ನು 160ಕ್ಕೆ ಏರಿಸಿದ್ರು ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಈ ಕಾರಣಕ್ಕೆ ನಾವು ಸಂಭ್ರಮಿಸಬೇಕು ಅಂತ ಹೇಳ್ತಾ ಇಲ್ಲ. ಇವರು ಬರೋದಕ್ಕೆ ಮುಂಚೆ 90,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇತ್ತು. ಇವರು ಬಂದ ಮೇಲೆ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 1,58,000 ಕಿಲೋಮೀಟ್ರಿಗೆ ಏರಿಕೆ ಆಯಿತು ಅನ್ನೋದು ಮಾತ್ರ ಅಲ್ಲ. ನೀವು ಒಂದು ಆಲೋಚನೆ ಮಾಡಿ, ಜಾಗತಿಕವಾಗಿ ಭಾರತವನ್ನು 2014ಕ್ಕೆ ಮುಂಚೆ ನೋಡ್ತಿದ್ದ ದೃಷ್ಟಿ, 2014ರ ನಂತರ ನೋಡ್ತಿರ್ತಕ್ಕಂಥ ದೃಷ್ಟಿ. ನಾನು ಅದು ಆ ವಿಚಾರವಾಗಿ ಒಂದು ಕೇಳಬೇಕು. ನಮ್ಮ ದೇಶದಲ್ಲಿ ವಂದೇ ಮಾತರಂಗೆ ವಿರೋಧ ವ್ಯಕ್ತ ಆಗುತ್ತೆ, ಆದರೆ ಬೇರೆ ದೇಶಗಳಿಗೆ ಹೋದಾಗ ಇವತ್ತು ನಮ್ಮ ದೇಶವನ್ನು ಗೌರವಿಸೋ ಸಲುವಾಗಿ ಅಥವಾ ಮೋದಿಜಿಯವರನ್ನ ವೆಲ್ಕಮ್ ಮಾಡುವಾಗ ವಂದೇ ಮಾತರಂ ಗೀತೆಯನ್ನು ಹಾಡ್ತಾರೆ. ಸೊ ಇದು ಯಾವ ರೀತಿಯಾದಂಥ ಒಂದು ಬದಲಾವಣೆ, ಇದೆಲ್ಲ ಹೇಗೆ ಸಾಧ್ಯ ಅಂತ? ಅಲ್ಲ, ನಿಮಗೆ ಅದಕ್ಕೆ ಪ್ರಧಾನಮಂತ್ರಿಗಳೇ ಸಲಾಮ್ ಇಂಡಿಯಾ ಕಾರ್ಯಕ್ರಮ ಇಂಡಿಯಾ TV ಅವರು ನಡೆಸ್ಕೊಟ್ಟಾಗ ರಜತ್ ಶರ್ಮಾ ಅವರು ಒಂದು ಮಾತು ಹೇಳಿದರು. ಹೀಗೆ ಗೌರವ ಸಿಗ್ತಾ ಇದೆ ಅಂದರೆ ಅದು 140 ಕೋಟಿ ಜನರಿಗೆ ಸಿಗ್ತಿರೋ ಗೌರವ ಅಂತ ಹೇಳಿದರು. ನನಗೆ ಸಿಗ್ತಿರೋದು ಅಂತ ಅವ್ರು ಹೇಳಿಲ್ಲ. ದೇಶದ 140 ಕೋಟಿ ಜನರಿಗೆ ಈ ಗೌರವ ಸಿಗ್ತಾ ಇದೆ. ಬದಲಾಗಿರುವ ಭಾರತವನ್ನು ಆಧರಿಸಿ ಆ ಗೌರವ ಭಾರತದ ಪ್ರಧಾನಮಂತ್ರಿಗೆ ಸಿಗ್ತಾ ಇದೆ ಅಂತ ಹೇಳಿದರು. ಅಂದರೆ ಭಾರತವನ್ನು ನೋಡುವ ದೃಷ್ಟಿಕೋನ ಜಾಗತಿಕವಾಗಿ ಇವತ್ತು ಬದಲಾಗಿದೆ ಅನ್ನೋ ಮಾತನ್ನು ಹೇಳಿದರು. ನಮ್ಮ ದೇಶದ ಪ್ರಧಾನಮಂತ್ರಿಗೆ 32 ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು, ಅಂದರೆ ಉದಾಹರಣೆಗೆ ಭಾರತ ರತ್ನ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಆ ರೀತಿ 32 ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಕೊಟ್ಟಿದ್ದಾರೆ. ಅದರೊಳಗಡೆ 9 ಮುಸಲ್ಮಾನ್ ರಾಷ್ಟ್ರಗಳು, ಸೌದಿ ಅರೇಬಿಯಾ ಸೇರಿ. ಇಟ್ ಸೋಸ್ ಹೇಗೆ ಜಾಗತಿಕವಾಗಿ ಭಾರತದ ಬಗ್ಗೆ, ಭಾರತದ ಪ್ರಧಾನಮಂತ್ರಿಯ ಬಗ್ಗೆ ಮತ್ತು ಭಾರತೀಯರ ಬಗ್ಗೆ ಜಾಗತಿಕ ದೃಷ್ಟಿಕೋನ ಬದಲಾಗಿದೆ ಅನ್ನೋದನ್ನು ಇದು ತೋರಿಸುತ್ತೆ. ಇದ್ರ ಜೊತೆಗೆ ನಾನು ಮುಂಚೆನೇ ಹೇಳಿದೆ, ಒಂದಿನವೂ ರಜೆ ತಗೊಂಡಿಲ್ಲ. ನೀವು ರಜೆ ತಗೊಂಡಿರೋದು ನೋಡಿದ್ದೀರಾ? ವಿದೇಶಕ್ಕೆ ಹೆಚ್ಚು ಪ್ರವಾಸ ಮಾಡಿರೋ ಪ್ರಧಾನಮಂತ್ರಿ ಯಾತಕ್ಕೆ ಹೋಗಿದ್ದಾರೆ? ಮೋಜು ಮಸ್ತಿಗೆ ಹೋಗಿದ್ದಾರಾ? ಎಸ್, ಅದೊಂದು ಪ್ರಶ್ನೆ ಬರುತ್ತೆ ಸರ್. ಮೋದಿಜಿಯವರ 12 ವರ್ಷದ ಸಾಧನೆ ಏನು ಅಂತ ಕೇಳಿದ್ರೆ ಅತಿ ಹೆಚ್ಚು ವಿದೇಶ ಪ್ರವಾಸವನ್ನ ಮಾಡಿರುವಂಥದ್ದು, ಮೋದಿಜಿ ಅಲ್ಲಿ ಹೋಗಿ ಮೆಲೋನಿ ಅವರಿಗೆ ಮೆಲೋಡಿ ಕೊಟ್ಟಿದ್ದು ಇದೇ ದೊಡ್ಡ ವಿಚಾರ ಆಗುತ್ತೆ. ಯಾಕೆ? ಮಾನವೀಯ ಸಂಬಂಧಗಳ ಅರಿವಿಲ್ಲದೆ ಇದ್ದವರು
ಮೋದಿಜಿಯವರು ಮೆಲೋನಿಗೆ ಮೆಲೋಡಿ ಕೊಟ್ಟರು ಅಂತ ಮಾತಾಡ್ತಾರೆ. ಅಲ್ಲಿ ಒಂದು ಮಾನವೀಯ ಸಂಬಂಧ ಇದೆ, ಅಣ್ಣ ತಂಗಿಯ ಬಾಂಧವ್ಯದ ಬೆಸುಗೆ ಇದೆ. ಆ ಒಂದು ಸಂಬಂಧದ ದ್ಯೋತಕವಾಗಿ ಚಾಕ್ಲೇಟ್ ಅವರಿಗೂ ದೊಡ್ಡದಲ್ಲ, ಇದುವೇನು ದೊಡ್ಡ ಸಂಗತಿ ಅಲ್ಲ ಚಾಕ್ಲೇಟು ಅನ್ನೋದು. ಅದು ಸಂಬಂಧ ಸೂಚಕ, ಮಾನವೀಯ ಸಂಬಂಧದ ಸೂಚಕ. ಅದು ಒಬ್ಬ ಅಣ್ಣ ಮತ್ತು ತಂಗಿಯ ಸಂಬಂಧದ ಸೂಚಕ. ಆ ಸಣ್ಣ ಸಂಗತಿಯು ಕೂಡ ಒಂದು ಆತ್ಮೀಯತೆಯನ್ನು, ನಮ್ಮವರು ಅನ್ನೋ ಭಾವವನ್ನು ತಂದುಬಿಡುತ್ತೆ. ಇದ್ರ ಜೊತೆಗೆ ಮೋದಿಜಿಯವರ ಪ್ರವಾಸ ಹೇಗೆ ಹೆಫ್ಟಿಕ್ ಆಗಿರುತ್ತೆ ಅಂದರೆ, ಅಲ್ಲೆಲ್ಲೂ ಮೋಜು ಮಸ್ತಿಯ ಯೋಚನೆಯೂ ಇರೋದಿಲ್ಲ. ನಿದ್ದೆ ವಿಮಾನದಲ್ಲಿ, ಮೀಟಿಂಗ್ ಒನ್ ಬೈ ಒನ್ ಮೀಟಿಂಗು. ಅಲ್ಲೆಲ್ಲ ಮೀಟಿಂಗ್ಗಳಲ್ಲಿ ದೇಶದ ಹಿತಾಸಕ್ತಿಯ ರಕ್ಷಣೆಗಾಗಿ ನಡೆಯುವ ಒಪ್ಪಂದಗಳು. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಯಾವತ್ತೂ ಮೋದಿಜಿಯವರು ಹಾಕಿಲ್ಲ. ತನ್ನ ದೇಶಕ್ಕೆ ಏನು ಲಾಭ, ಈ ಒಂದು ಒಪ್ಪಂದದಿಂದ ನನ್ನ ದೇಶಕ್ಕಾಗುವ, ನನ್ನ ದೇಶದ ಜನರಿಗಾಗುವ ಅನುಕೂಲ ಏನು, ನೇಷನ್ ಸೆಂಟ್ರಿಕ್ ಎಕ್ಸ್ಟರ್ನಲ್ ಪಾಲಿಸಿ ಅಫೇರ್ಸ್ ಮಿನಿಸ್ಟ್ರಿಯ ಕೆಲಸ ದೇಶಕ್ಕೇನು ಅನುಕೂಲ ಅಂಥೇಳಿ ಆ ದೇಶಕ್ಕೆ ಆಗುವ ಒಪ್ಪಂದವನ್ನು ಆಧರಿಸಿ ಅವರು ಪ್ರವಾಸ ಮಾಡಿದ್ದಾರೆ ನಿರಂತರವಾಗಿ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಾಗಿರೋದು ಮಾತ್ರ ಅಲ್ಲ, ಸಂಬಂಧಗಳ ಸುಧಾರಣೆಯೂ ಕೂಡ ಆಗಿದೆ. ಎಷ್ಟೋ ಒಪ್ಪಂದಗಳು ಮೋದಿಜಿಯವರ ಪ್ರವಾಸ ಮತ್ತು ಮಾತುಕತೆಯ ನಂತರ ಒಪ್ಪಂದಗಳು ನೆರವೇರಿದ್ದಾವೆ. ನನಗೆ ನಿಖರವಾದ ಅಂಕಿಅಂಶ ಗೊತ್ತಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಭಾರತದ ಪುರಾತನ ವಸ್ತುಗಳನ್ನು ಕದ್ದುಕೊಂಡು ತಗೊಂಡು ಹೋಗಿದ್ದನ್ನು ಮೋದಿಜಿಯವರ ಮಧ್ಯಸ್ಥಿಕೆಯ ಕಾರಣಕ್ಕೆ ವಾಪಸ್ ಅವುಗಳನ್ನು ತಂದಿದ್ದಾರೆ. ಅಮೂಲ್ಯವಾದ ವಸ್ತುಗಳು, ಬೆಲೆ ಕಟ್ಟಲಾಗದ ವಸ್ತುಗಳು, ಪುರಾತತ್ವ ಇಲಾಖೆಗೆ ಒಳಪಟ್ಟಂಥ ವಸ್ತುಗಳು, ಪ್ರಾಚ್ಯ ವಸ್ತುಗಳು, ಇವುಗಳನ್ನು ಇವರು ಮಧ್ಯಸ್ಥಿಕೆ ಮಾತುಕತೆ ಪರಿಣಾಮವಾಗಿ ವಾಪಸ್ ಮತ್ತೆ ಭಾರತಕ್ಕೆ ಕೊಡುವಂಥ, ರೆಸ್ಪೆಕ್ಟ್ಫುಲ್ಲಾಗಿ ಕೊಡುವಂಥ ಕೆಲಸ ನಡೆದಿದೆ. ಇದೆಲ್ಲವೂ ನಿಮಗೆ ವಿದೇಶಕ್ಕೆ ಹೋದಾಗ ಭಾರತ್ ಮಾತಾ ಕಿ ಜೈ ಅಂದರೆ ಯಾವ ಭಾರತೀಯರಿಗೆ ಸಂತೋಷ ಆಗಲ್ಲ ಹೇಳಿ? ಒಂದು ಕಾಲದಲ್ಲಿ ಡರ್ಟಿ ಇಂಡಿಯನ್ಸ್ ಅಂತಿದ್ದವರು, ಆರ್ ಯು ಫ್ರಮ್ ಇಂಡಿಯಾ, ಮೋದಿ ಇಂಡಿಯಾ ಅಂತ ಇವ್ರನ್ನ ಕುತೂಹಲದಿಂದ ಅಭಿಮಾನದಿಂದ ಅವರು ಮಾತಾಡಿಸ್ಬೇಕಾದ್ರೆ ನಮಗೆ ಸಂತೋಷ ಆಗಲ್ವೇನೋ? ಬರೀ ಮೋದಿ ಮೋದಿ ಅಂತ ಅನ್ನಲ್ಲ, ಭಾರತ್ ಮಾತಾ ಕಿ ಜೈ ಅಂತಲೂ ಹೇಳ್ತಾರೆ, ಜೈ ಶ್ರೀರಾಮ್ ಅಂತ ಘೋಷಣೆ ಬರ್ತವೆ, ಹರ ಹರ ಮಹಾದೇವ್ ಅಂತ ಹೇಳ್ತಾರೆ. ಇವೆಲ್ಲವೂ ಭಾರತದ ಬಗೆಗಿನ ಭಾರತೀಯರಿಗೆ ಅಭಿಮಾನ ಮಾತ್ರ ಅಲ್ಲ, ಅವರಿಗೊಂದು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ವಿದೇಶದ ನೆಲದಲ್ಲಿ ಇರೋರಿಗೆ ಅವರಿಗೊಂದು ಆತ್ಮವಿಶ್ವಾಸ ಮೂಡಿಸುತ್ತೆ, ತನ್ನ ಭಾರತದ ಬಗ್ಗೆ ಹೆಮ್ಮೆ ಮೂಡುತ್ತೆ. ಆ ಹೆಮ್ಮೆ ಮೂಡಿಸುವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಮೋದಿಜಿಯವರು ಕೆಲಸ ಮಾಡ್ತಿದ್ದಾರೆ. ಬರೀ ಜಾಗತಿಕ ಮಟ್ಟದಲ್ಲಿ ಮಾತ್ರ ಮಾಡ್ತಾ ಇದ್ದಾರಾ? ನಾನು ಮುಂಚೆನೇ ಹೇಳಿದೆ, ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗುವ ಕೆಲಸ. ಯಾರಿಗೆ ಹಸಿ ಸೌದೆ ತಗೊಂಡೋಗಿ ಬೆರಣಿ ತಟ್ಟಿ ಅಡಿಗೆ ಮಾಡಿ ಗೊತ್ತಿದೆಯೇ, ಅವರಿಗೆ ಮಾತ್ರ ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು. ಶ್ರೀಮಂತಿಕೆಯ ಸುಪ್ಪತ್ತಿಕೆಯಲ್ಲಿ ಮೆರೆಯುವವರಿಗೆ, ತಾನು ಹಾಕಿಸ್ಕೊಳ್ಳೋ ಊಟದಲ್ಲಿ ತಿನ್ನೋದಕ್ಕಿಂತ ತಟ್ಟೆಯಲ್ಲೇ ಹೆಚ್ಚು ಬಿಡೋರಿಗೆ ಹಸಿವಿನ ಬೆಲೆನೂ ಗೊತ್ತಾಗಲ್ಲ, ಮತ್ತು ಆ ಹೊಗೆಯ ಸಂಕಷ್ಟವೂ ಕೂಡ ಅರ್ಥ ಆಗಲ್ಲ. ಹೊಗೆನಲ್ಲಿ ಅಡುಗೆ ಮಾಡುವಂಥ ತಾಯಂದಿರಿಗೆ ಮೋದಿ ಏನು ಅಂತ ಗೊತ್ತು, ಅವರು ಉಜ್ವಲ ಗ್ಯಾಸ್ನ ಸಂಪರ್ಕದಿಂದ ಆದ ಲಾಭ ಏನು ಅಂತ ಅವ್ರಿಗೆ ಗೊತ್ತು. ಉಳಿದವರಿಗೆ ಹೇಗೆ ಅರ್ಥ ಆಗಕ್ಕೆ ಸಾಧ್ಯ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.